ಹಲೋ, ಕಲವರಿ ಫೋಟೋಗ್ರಫಿಗೆ ಸ್ವಾಗತ ಸುಸ್ವಾಗತ. ಹಲೋ, ಹೇಳಿ, ಯಾರು ಬರ್ತಿರೋದು? ಓ, ಪದ್ಮ ಫಿಲಂ ಪ್ರೊಡಕ್ಷನ್ ಕಿರುಚಿತ್ರ ತಂಡ ಅಲ್ಲ. ಬರಲಿ ಬರಲಿ ಬರಲಿ, ಅವ್ರ ಜೊತೆ ಸ್ವಲ್ಪ ಹೊತ್ತು ಕಾಟ್ಲೆ ಮಾಡಿಕೊಂಡು ಮಜಾ ಮಾಡುವ. ವೆಲ್ಕಮ್ ಟು ಕಲವರಿ ಫೋಟೋಗ್ರಫಿ. ಥ್ಯಾಂಕ್ ಯು. ನಾ ಇನ್ವೈಟ್ ಮಾಡಿದ್ದಕ್ಕೆ ನೀವು ಬಂದ್ರಲ್ಲ, ನನಗೆ ತುಂಬ ಖುಷಿ ಆಯಿತು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ನಾನು ನಿಮಗೆ ಹೇಳಬೇಕು, ನಮ್ಮ ಚಿತ್ರತಂಡದಿಂದ ಗುರುತಿಸಿ ನೀವು ನಮ್ಮನ್ನೆಲ್ಲ ಇಂಟರ್ವ್ಯೂಗೆ ಕರ್ತಿರಲ್ಲ, ಅದಕ್ಕೆ ನಾವು ನಮ್ಮ ಚಿತ್ರತಂಡದಿಂದ ನಿಮಗೆ ಥ್ಯಾಂಕ್ ಯು ಹೇಳಬೇಕು. ಡೈರೆಕ್ಷನ್ ನಾನೇ ಮಾಡೋದು, ಕ್ಯಾಮ್ರಾಮನ್ ಬರಲಿಲ್ಲ. ಎಕ್ಸಾಮ್ ಸೆಮಿಸ್ಟರ್ ಎಕ್ಸಾಮ್ ಹಿಂದೆ ಚಾನಲ್ ಫಸ್ಟ್ ನೀವು ಶೂಟಿಂಗ್ ಮಾಡೋ ಟೈಮಲ್ಲಿ ಬಾಯಿಗೆ ಬಂದ ಹೆಸರು ಯಾವುದು ಕರಿತೀರಾ ನೀವು? ಪೆಟ್ ನೇಮಾ ಇಲ್ಲಾಂದ್ರೆ ರಿಯಲ್ ನೇಮಾ? ನೀವೊಂದು ಒಳ್ಳೆ ಸೀನ್ ತೆಗಿತಿರ್ತೀರ, ಆಗ ಮಧ್ಯ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡೋದು, ಬ್ರೇಕ್ ಕೇಳೋದು, ಆ ಥರ ಯಾರಾದ್ರೂ ಇದ್ದಾರೆ? ಹಂಗಿದ್ದಾನೆ ಒಂದೇ ಅವ ಹೆಂಗೆ ಅಂತ ಹೇಳಿದ್ರೆ, ಒಂದು ಈಗಷ್ಟೇ ಊಟ ಮಾಡಿ ಒಂದು 5 ನಿಮಿಷ ಆದ್ರೆ ಮತ್ತೆ ಬಡ ಅಂತ ಹೇಳಿದ್ರೆ, ಮತ್ತೆ ಇವನಿಗೆ ಡ್ರಗ್ಸ್ ಬೇಕು 5 ನಿಮಿಷಕ್ಕೆ. ಒಂದೇ ಸರಿ 10 ಡ್ರಗ್ಸ್ ಆಗ್ತದೆ ಹೀಗೆಲ್ಲ ಇದೆ. ಅದು ಒಟ್ಟಲ್ಲಿ ಒಳ್ಳೆ ಮಜಾ ಮಾಡ್ತೀವಿ ಶೂಟಿಂಗ್ ಟೈಮ್ಲಿ ಇರೋಷ್ಟು. ಅದೇ ಒಂಥರ ಚೆನ್ನಾಗಿ ಫ್ರೀ ಮೈಂಡ್ ಆಗಿರ್ತೀವಲ್ಲ ನಾವೇ ಹುಡುಗರಲ್ಲ, ಅದರಲ್ಲಿ ಗೌಜಿ ಇರ್ತದೆ. ಯಾವ ಫೀಲ್ಡ್ ಇರೋದು? ಈ ಕಡೆ ಎಜುಕೇಶನ್ ಇಲ್ಲಾಂದ್ರೆ ಫಿಲಂ ಫೀಲ್ಡ್ ಇದೆ? ಎಜುಕೇಶನ್ ಇದೆ, ಫಿಲಮು ಇದೆ. ಅಂದ್ರೆ ನಾವೆಲ್ಲರೂ BA-ನೇ, 3 ಜನ BA. ಸಂದೇಶ್ ನಮ್ಮ DOP ಸರ್ ಅವರು BA. ಹಂಗೆ ಸ್ಟಡಿನೂ ಮಾಡ್ತೀವಿ. ಅಂದ್ರೆ ಕಷ್ಟ ಅಂತಲ್ಲ, ನೋಡೋದಾದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಎಕ್ಸಾಮ್ ಟೈಮಲ್ಲೆಲ್ಲ ಕೊಡೋದಿಲ್ಲಲ್ಲ, ಸೆಮ್ಗಳು ಬಾಕಿ ಇರ್ಬೇಕಲ್ಲ. ನಂದು 5 ಬಾಕಿ, ಒಂದು 6. ಕಷ್ಟ ಆಗೋದಿಲ್ಲ ಈ ಕಡೆ ಎಜುಕೇಶನ್ ಮತ್ತೆ ಫಿಲಮು ಅದೆರಡು ಮೇಂಟೈನ್ ಮಾಡೋದು? ಕಷ್ಟ ಅಂತ ನನ್ಗೆ ಪರ್ಸನಲ್ ಆಗಿ ಕಷ್ಟ ಅಂತ ಆಗಲ್ಲ. ಈಗ ಒಂದು ನಮ್ದೆಲ್ಲ ಫಿಲ್ಮ್ ಅಲ್ಲಿ ಏನೋ ಮಾಡ್ಬೇಕು ಅನ್ನೋದೇ ನಮ್ದೆಲ್ಲ ಆಸೆ. ಆದಾಗ ಫಿಲ್ಮ್ ಅಂತ ಬರೋದಿಗೆ ಕಷ್ಟ ಅಂತ ಆಗಲ್ಲ, ರಿಸ್ಕ್ ತೆಗೆದಾದ್ರೂ ತೆಗಿತೀವಿ. ಮತ್ತೆ ನಾವು ಏನೋ ಹೊಸ ಸಿನಿಮಾ ಮಾಡ್ಬೇಕು ಹಾಗೇನಿದ್ರೆ ಇಬ್ಬರಲ್ಲಿ ಇರ್ತಾರೆ, ಏನಾದ್ರು ಬಿಡೋರಿಲ್ಲ. ಇಬ್ಬರಲ್ಲಿ ಆಗ ಬಂದು ನಿಲ್ತಾರೆ. ನಾವು ಕಾಸ್ಟ್ಯೂಮ್ ಸಾಕಷ್ಟು ಟ್ಯಾಲೆಂಟ್ ಇದೆ. ಅದು ಲಾಸ್ಟ್ ಟೈಮ್ ಫಸ್ಟ್ ಸೆಮ್ ಏನ್ ಮಾಡಿದ್ವಿ, ಅದೇ ಟೈಮ್ ಇದು ಸ್ಟೋರಿ ಫುಲ್ ಬರೆದು ಮಾಡಿದ್ವಿ. ಅವಾಗ ಲೆಕ್ಚರ್ಸ್ ಗಳು ನಿಮ್ ಫಿಲಮ್ನೇ ಬರಕ್ ಮುಂಚೆ ನೋಡಿರ್ತಾರಲ್ಲ, ಕರೆಕ್ಷನ್ ಮಾಡೋರು ನೋಡಿರ್ತಾರೆ. ಮಡಿಕೇರಿ FMC ಕಾಲೇಜಲ್ಲಿ ಒಬ್ರು ಮೇಡಮ್ ಇದ್ದಾರೆ, ಅವ್ರು ಆಕ್ಚುಲಿ ಕರೆಕ್ಷನ್ ಮಾಡಿದಾರೆ ಅಂತದೆ. ಅವರು ಕರೆಕ್ಟ್ ಆಗಿ ಈ ಸೆಮ್ಮಿಗೆ ನಮಗೆ ಲೆಕ್ಚರ್ ಆಗಿ ಬಂದಿದ್ದಾರೆ ನಮ್ಮ ಕಾಲೇಜಿಗೆ. ಅವರು ಹೇಳಿದ್ರು ಅಂದ್ರೆ ಓಪನ್ ಆಗಿಲ್ಲ, ಕೆಲವರು ಪಾರ್ಟ್ 2 ಕಮ್ಮಿಂಗ್ ಝೋನ್ ಅಂತ ಬರ್ದಾಕಿದ್ದಾರೆ. ಯಾವ್ದು ಬಾಕಿ ಅಂದ್ರೆ ಮೂವಿ ರಿಲೀಸಿಂಗ್ ಹತ್ರ ಬರ್ತದೆ. ಟೈಮಲ್ಲಿ ಹಾಗೆ ಆಯ್ತು. ಅದೇ ಕಷ್ಟ ಆಗೋದಿಲ್ವಾ? ಯಾರೋ ಸಪೋರ್ಟಿವ್ ಯಾರೋ ಇದ್ದಾರ ಫಿಲಮ್ಗೆ?
ಸಪೋರ್ಟಿವ್ ಹೊರಗೇನು ಇಲ್ಲ. ಸಪೋರ್ಟಿಂಗ್ ಇದ್ರೆ ನಮಗೆ ಮನಿ ಪ್ರಾಬ್ಲಮ್, ಅದ್ರದ್ದು ಕಾಲೇಜ್ ಫೀಸ್ ಕಟ್ಟಬೇಕಲ್ಲ, ಅದರದ್ದು ಆಗಬೇಕು. ಆಮೇಲೆ ಫಿಲಮ್ ಮಾಡೋದಾದ್ರೆ ಫಿಲಮ್ಗೆ ಇನ್ವೆಸ್ಟ್ ಮಾಡಬೇಕು. ದುಡ್ಡು ಒಂದೇ ನಮಗೆ ಇದು. ಈಗ ಆರ್ಟಿಸ್ಟ್ ಎಲ್ಲ ಹೇಗಾದ್ರೂ ಮಾಡಿ ಸಿಗ್ತಾರೆ, ದುಡ್ಡು ಒಂದು ಅದರದ್ದು ಪ್ರಾಬ್ಲಮ್ ಆಗ್ತದೆ. ಹೆಂಗೋ ಕಷ್ಟಪಟ್ಟು ಮೇಲೆ ಬರ್ತಿದ್ದೀರಲ್ಲ, ಬರ್ಬೇಕಲ್ಲ ಒಂದು ದಾನ ಆಗೋಣ. ಈಗ ನೀವು ಫಿಲಮ್ ಮಾಡ್ತಿದ್ದೀರಲ್ಲ, ಆಗ ನೆಗೆಟಿವ್ ಕಮೆಂಟ್ಸ್ ಯಾವ್ದಾದ್ರು ಬರ್ತದ? ನೆಗೆಟಿವ್ ಕಮೆಂಟ್ ಬರ್ತದೆ. ನೀವು ಕ್ವಶನ್ ಉಲ್ಟಾ ಕೇಳಬೇಕಿತ್ತು. ಪಾಸಿಟಿವ್ ಕಮೆಂಟ್ ಬರ್ತದೆ ಅಂತ ಕೇಳಬೇಕಿತ್ತು. ಪಾಸಿಟಿವ್ ಎಲ್ಲ ಬರಲ್ಲ, ಫುಲ್ಲು ನೆಗೆಟಿವ್. ಸಿನಿಮಾ ಮಾಡೋದು ನಮ್ಮ ಕೆಲಸ. ರಿವ್ಯೂ ಅದು ಜನರದ್ದು ಕಮೆಂಟ್ ಹೆಂಗಿರ್ತದೆ ಹಾಗೆಲ್ಲ ಅದ್ರ ಬಗ್ಗೆಲ್ಲ ತಲೆ ಕೆಡಿಸ್ಕೊಂಡು ಹೋಗೋದಿಲ್ಲ. ಸಿನಿಮಾ ಮಾಡೋದು ಮಾಡ್ತಾ ಇರ್ತೀವಿ ಅಷ್ಟೇ. ಇನ್ನೇನು ನ್ಯೂ ಇಯರ್ ಬರೋಕ್ಕಾಯ್ತು. ನಿಮ್ಮ ತಂಡದಿಂದ ಏನಾದರೂ ಪ್ಲ್ಯಾನ್ ಇದೆಯಾ? ನಿವರು ಪ್ಲಾನ್ ಏನಿಲ್ಲ, ಒಂದು ಇರೋದಿಲ್ಲ, ಮುಗೀತದೆ. ದುಡ್ಡು ಇರ್ಬೇಕಲ್ಲ, ದುಡ್ಡಿದ್ರೆ ಇಲ್ಲ. ಏನೊಂದು ಎರಡು ನ್ಯೂಯರ್ ಕಳೆದು ನೆಕ್ಸ್ಟ್ ಡೇ ಆಗತ್ತಿಗೆ ಫೋನ್ ಬರ್ತದೆ, 2-3 ಹಣ ಅಂತ ಎತ್ಕೊಂಡು ಹೋಗ್ಬೇಕಷ್ಟೇ. ಪ್ಲಾನ್ ಏನು ಮಾಡಿಲ್ಲ. ನಿಮ್ದು ಜೋರ ಪ್ಲಾನ್? ಹಾಗೆ ನಾನು ನಿಮ್ಮ ಜೊತೆ ಒಂದು ಪರ್ಸ್ನಲ್ ಆಗಿ ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ಬೇಕಾಯ್ತಾ? ಮತ್ತೆ ನಿಮಗೆ ಸಿನಿಮಾದಲ್ಲಿ ಆಸಕ್ತಿ ಬರುವ ಕಾರಣ ಏನು? ಸಿನಿಮಾದಲ್ಲಿ ನನಗೆ ಆಸಕ್ತಿ ಬರ್ಲಿಕ್ಕೆ ಕಾರಣ, ನನಗೆ ಚಿಕ್ಕ ವಯಸ್ಸಿಂದಾನೇ ಸಿನಿಮಾ ಆಕ್ಟರ್ ಆಗ್ಬೇಕಂತಾನೆ ಹಂಗೆ ನಾ ಮಾಡ್ತಿರೋದಿಗೆ ನನ್ನ ಜೊತೆ ಎಲ್ಲ ಕೈ ಜೋಡಿಸ್ತಾರೆ ಇವರಿಬ್ರು, ಹಂಗೆ ಮಾಡ್ತೀವಿ. ಮತ್ತೆ ಸಿನಿಮಾವನ್ನು ಬಿಡ್ಬೇಕು ಅಂತ ಹಂಗೆ ಯಾವ್ದಾದ್ರು ಅನಿಸ್ತಿದೆಯಾ? ಬಿಡಬೇಕು ಅಂತ ಅನಿಸ್ತಿಲ್ಲ. ಹೋಗಿದೆ ರಿವರ್ಸ್ ಎಲ್ಲ ಬರೋ ಪ್ಲಾನ್ ಏನಿಲ್ಲ, ರಿವರ್ಸ್ ಗೇರ್ ಇಲ್ಲ ಗಾಡಿಗೆ ನಮ್ಮದು. ಮತ್ತೆ ಸಿನಿಮಾಕ್ಕೆ ಖರ್ಚು ಗಿರ್ಚಲ್ಲ ಎಲ್ಲಿಂದ? ಕೆಲಸಕ್ಕೆಲ್ಲ ಹೋಗ್ತೀವಿ. ನಮಗೆ ಟೆನ್ಷನ್ ಇರಲ್ಲ, ಪ್ರೊಡ್ಯೂಸರ್ ಇದಾರಲ್ಲ. ಬೇಕಲ್ಲ. ಮತ್ತೆ ನಿಮಗೆ ಮೊದಲ ಸಿನಿಮಾದಲ್ಲಿ ಖರ್ಚದ ಹಣ ಎಷ್ಟು? ಯಾವುದು ಅಗಸ್ತ್ಯಕ್ಕೆ? ಈ ಅಗಸ್ತ್ಯಕ್ಕೆ 15 ಚಿಲ್ಲರೆ ಜಾಸ್ತಿ ಆಗಿಲ್ಲ ಅಂತ. 15 ಆಗಿದೆ. ಗಿಂಬಲ್ ಲೈಟ್ ಎಲ್ಲ 15 ಆಗಿದೆ ಅಷ್ಟೇ. ಅದಕ್ಕೆ 1 ತಿಂಗಳು ಬೇಕಾಯ್ತು ನನಗೆ. ಅದು ಕಾಫಿ ಸೀಸನ್ ಇದ್ದಿದ್ದಕ್ಕೆ ಆಯ್ತು. ನಮ್ದು ಗಾರ ಬಿಟ್ಟು ಆಟ ಇಲ್ಲ. ನೀವು ಕನ್ನಡ ಬಿಟ್ಟು ಬೇರೆ ಭಾಷೆಯಲ್ಲಿ ಸಿನಿಮಾ ತೆಗೆದಿಲ್ವಾ? ಆ ಲೆವೆಲ್ಗೆಲ್ಲ ನಾವು ಹೋಗಿಲ್ಲ, ನೋಡುವ. ನಿಮಗೆ ಮೊದಲ ಸಿನಿಮಾ ತೆಗೆಯಲು ಸಹಾಯ ಮಾಡಿದ ನಿರ್ದೇಶಕರು ಯಾರು? ಕನ್ನಡ ಮುಂದೆ ನಿಂತರಾಮ ಕಾಣ್ತಾನೆ. ನಿಮಗೆ ಸಿನಿಮಾದಲ್ಲಿ ನೆಗೆಟಿವ್ ಕಮೆಂಟ್ಸ್ ಇನ್ನು ಮುಂದೆ ಮಾಡ್ತಾ ಬರ್ತಾ ಇರಲಿ, ಸಿನಿಮಾ ಮಾಡ್ತಾನೆ ಇರ್ತೀವಿ. ಒಂದಷ್ಟು ಒಳ್ಳೇದಲ್ಲ ಗುರು ಆಗ್ಲಿಕ್ಕೆ. ನೀವು ಫಸ್ಟ್ ಮೂವಿ ತೆಗೆಯುವಾಗ ಹೆಂಗೆ ನಿಮ್ಮ ಅಂದ್ರೆ ಎಕ್ಸಾಕ್ಟ್ ಆಗಿದ್ರಾ ಇದು ಚೆನ್ನಾಗಿ ಬರ್ತದೋ ಇಲ್ವೋ ಹಂಗೆ ಏನಾದ್ರು? ಅದು ಫಸ್ಟ್ ಮೂವಿ ತೆಗಿಯೋದಕ್ಕೆ ಫುಲ್ ನರ್ವಸ್ ಆಗಿತ್ತು. ಅಂದ್ರೆ ಡೈರೆಕ್ಷನ್ ಮಾಡ್ಬೇಕಲ್ಲ, ಆಕ್ಟಿಂಗ್ ಆದ್ರೂ ತೊಂದರೆ ಇಲ್ಲ. ಈಗ ಸ್ಕೂಲಲ್ಲಿ ನಾಟಕ ವರ್ಷಕ್ಕೆ ಒಂದ್ಸಲ ಇದ್ದೇ ಇರ್ತದೆ, ನಾಟಕ ಮಾಡ್ಬೇಕು, ಡ್ಯಾನ್ಸ್ ಮಾಡ್ಬೇಕು, ಸ್ವಲ್ಪ ಒಂದು ಟಚ್ ಅಲ್ಲಿ ಇರ್ತದೆ. ನಾವು ಚಿಕ್ಕ ನಾವು ಅಲ್ಲಿಂದನೇ ಮಾಡ್ಕೊಂಡು ಬಂದಿದ್ದಲ್ಲ. ಸೊ ಈಗ ಡೈರೆಕ್ಷನ್ ಮಾಡೋತ್ತಿಗೇನು ಸ್ವಲ್ಪ ಭಯ ಎಲ್ಲ ಇತ್ತು, ನರ್ವಸ್ ಎಲ್ಲ ಆಗಿತ್ತು. ಆಮೇಲೆ ಮಾಡ್ತಾ ಪರ್ಫೆಕ್ಟ್ ಏನಲ್ಲ, ಡೈರೆಕ್ಷನ್ ಅಲ್ಲಿ ಕಲಿತಾ ಇದ್ದೀನಿ ಅನ್ಬೋದಷ್ಟೇ, ಪರ್ಫೆಕ್ಟ್ ಏನಿಲ್ಲ. ಅಂದ್ರೆ ಪ್ರೊಫೆಷನಲ್ ಆಗಿ ಬಿಟ್ಟು ನಾನು ಮಾಡೋದಿಲ್ಲ. ನನಗೇನು ಅನಿಸ್ತದೆ, ಒಂದು ಸೀನ್ ಹಿಂಗಿರ್ಬೇಕು, ಬರ್ಬೇಕು ಅಂತೆಲ್ಲ ಅನ್ಸುವಾಗ ನನ್ನ ಮೈಂಡಲ್ಲಿ ಏನು ಬರ್ತದೆ ಅದನ್ನೇ ತೆಗೆದು ಮಾಡ್ತೀನಿ. ಈ ಪ್ರೊಫೆಷನಲ್ ಸ್ಕಿಲ್ಸ್ ಎಲ್ಲ ನೋಡಲ್ಲ. ಈಗ ಯೂಟ್ಯೂಬ್ಲೆಲ್ಲ ನೋಡಿದ್ರೆ ಜನ ಸಿಗ್ತದೆ ಇವಾಗ, ಅದನ್ನೆಲ್ಲ ನೋಡ್ಲಿಕ್ಕೆ ಹೋಗೋದಿಲ್ಲ. ನನಗೇನು ಅನಿಸ್ತದೆ ಅದರ ಪ್ರಕಾರನೇ ಮಾಡ್ಕೊಂಡು ಹೋಗ್ತೀನಿ. ನೀವು ಮೊದಲ ತೆಗೆದ ಫಿಲಮಲ್ಲಿ ಸ್ವೀಟ್ ಮೆಮೊರೀಸ್ ಯಾವುದು? ಸ್ವೀಟ್ ಮೆಮೊರೀಸ್ ನಾನು ಸ್ಟೂಡೆಂಟ್ ವಾರ್ನಿಂಗ್ ನಮ್ದು ಫಸ್ಟ್ ಮೂವಿ. ಸ್ಟೂಡೆಂಟ್ ವಾರ್ನಿಂಗ್ ಮೂವಿ ಎಲ್ಲ ತೆಗ್ದಾದ್ಮೇಲೆ ಒಂದಿನ ಏನೋ ಒಂದು ಇದರಲ್ಲಿ ಗಾಡಿಲಿ ಹೋಗ್ತಾ ಇದ್ದೀನಿ, ಮೊಬೈಲ್ ಮಲಗಿದೆ, ಆ ಜೋಬ್ ಸೇರಿತಿಲ್ಲ. ಅವಾಗ ವಿಡಿಯೋ ಶೂಟ್ ಮಾಡಿದ ವಿಡಿಯೋ ಎಲ್ಲ ನನ್ನ ಮೊಬೈಲಲ್ಲೇ ಇದೆ, ವಿಡಿಯೋಸ್ ಎಲ್ಲ. ಗಾಡಿಲಿ ಹೋಗ್ತಿದ್ರೆ ಮೊಬೈಲ್ ಬಿದ್ದು ಹೊಡೆದೋಗಿದೆ ಆಗಿದೆ. ಇನ್ನು ಈ ರೀಸೆಂಟ್ ಆಗಿ ಅದು ಸರಿಯಾಗಿರೋದು ಮೊಬೈಲ್. ಹೊಡೆದೋಗಿದ್ದು ಅದ್ರ ಪ್ರಕಾರ ಸ್ವೀಟ್ ಮೆಮೊರಿ ನಂದು.
ಡೇಂಜರಸ್ ಮೆಮೊರಿ ಅದೇ, ಸ್ವೀಟ್ ಮೆಮೊರಿ ಅದೇ. ಸ್ಟೂಡೆಂಟ್ ಆಮೇಲೆ ಸ್ವೀಟ್ ಮೆಮೊರೀಸ್ ಅಂದರೆ ನಾನು ಕಾಲೇಜಲ್ಲಿ ಒಂದು ಶೂಟಿಂಗ್ ಮಾಡಿದ್ದೀನಿ. 400ರಿಂದ ನಮ್ದು 450 ಮಕ್ಳು ಇರ್ಬೋದು. ಅಷ್ಟು ಜನನೆಲ್ಲ ಸೇರಿಸ್ಬಿಟ್ಟು ನಾನು ಡೈರೆಕ್ಷನ್ ಮಾಡ್ಬೇಕಂತ ಹೇಳಿದ್ರೆ ಫಸ್ಟ್ ಸಿನಿಮಾದು ಅಷ್ಟು ಜನನೆಲ್ಲ ಸೇರಿಸ್ಬೇಕು ಅಂತ ಹೇಳೋತ್ತಿಗೆ ಅದೇ ಒಂದು ಸ್ವಲ್ಪ ಖುಷಿ. ಅಷ್ಟು ಜನ ಮಕ್ಳನ್ನೆಲ್ಲ ಸೇರಿಸಿ ಮಾಡಿದ್ದೀನಲ್ಲ ಅಂತ ಹೇಳೋದು ಒಂದು ಖುಷಿ. ಫಸ್ಟ್ ಟೈಮಿಗೆ ಎಷ್ಟು ಜನ ಮಕ್ಕಳೆಲ್ಲ. ನೀವು ಈ ತರ ಮೂವಿ ಎಲ್ಲ ಮಾಡ್ತೀರಲ್ಲ, ನಿಮ್ ಫ್ಯಾಮಿಲಿ ಎಲ್ಲ ಸಪೋರ್ಟ್ ಮಾಡ್ತಾರಾ? ಫ್ಯಾಮಿಲಿ ಸಪೋರ್ಟ್ ಅಂತ ಹೇಳಿದ್ರೆ ಮಾಡ್ತಿದ್ಯಲ್ಲ, ಓಕೆ ಸರಿ, ಆ ಲೆವೆಲಿಗೆ ಅಷ್ಟೇ. ನಂದು ಅಮ್ಮ ಎಲ್ಲ ಸಪೋರ್ಟ್ ಮಾಡ್ತಾರೆ. ಮತ್ತೆ ನೀವು ಶೂಟಿಂಗ್ ವಿಷಯದಿಂದ ಜಾಸ್ತಿ ಕ್ವಶನ್ ಎಲ್ಲ ಹಾಕೋದಿಲ್ಲ. ಶೂಟಿಂಗ್ ಅಂತ 2-3 ಸ್ಟ್ರಿಕ್ಟ್ ಮಾಡ್ತಾರೆ, ಹಿಂಗೆ ಹಿಂಗೆ ಅಂತೆಲ್ಲ, ಆಮೇಲೆ ಬಿಡ್ತಾರೆ ಮಾಡ್ಲಿಕ್ಕೆಲ್ಲ. ಮತ್ತೆ ಇವ್ರದ್ದು ಮನೋಜದ ಪೇರೆಂಟ್ಸ್ ಅವರು ಒಳ್ಳೆ ಸಪೋರ್ಟ್ ಮಾಡ್ತಾರೆ ನನಗೆ. ಮತ್ತೆ ಫಿಲಮ್ ಎಲ್ಲ ತೆಗೆಯುವಾಗ ನಿಮ್ಮ ಒಂದು ರೀತಿ ಯಾರಾದ್ರೂ ನೋಡ್ತಾರ? ಮತ್ತೆ ಒಳ್ಳೊಳ್ಳೆ ಕಮೆಂಟ್ಸ್ ಆತರ ಯಾವ್ದಾದ್ರು ನೋಡ್ತಾರೆ? ಏನು ಒಂದು ಕಿಂಡರ್ ಮಾಡ್ತಾರೆ ಅಷ್ಟೇ. ಅಂದ್ರೆ ಹೇಳ್ತಾರೆ ಅದನ್ನೇ ಹಿಡಿದ್ರೆ ಆಯ್ತದ, ಬೇರೆ ಏನಕ್ಕೆ ಕೈ ಹಾಕಿ ಬೇರೆ ಏನಾದ್ರು ಮಾಡ್ಬೋದಲ್ಲ, ನೀವು ಅದಕ್ಕೆ ಸುರಿಯೋ ದುಡ್ಡನ್ನ ಬೇರೆ ಏನಕ್ಕೆ ಸುರಿದ್ರೆ ಏನಾದ್ರು ಮಾಡ್ಬೋದಲ್ಲ ಅಂತ ಹೇಳ್ತಾರೆ. ನೆಗೆಟಿವ್ ಪಾಸಿಟಿವ್ ನನಗೆ ಬರಲಿಲ್ಲ. ಪಾಸಿಟಿವ್ ನಮ್ಮ ಹುಡುಗರಿಗೆ ಯಾರು ಕೇಳಿನೂ ಇಲ್ಲ ಪಾಸಿಟಿವ್ ಆಗಿ ಎಲ್ಲ ಬರೋದು ಇಲ್ಲ. ಒಳ್ಳೆ ಮೂವಿ ಮಾಡಿಬಿಟ್ಟು ಜನರ ಬಾಯಿಂದನೇ ಹೇಳಿಸ್ಬೇಕಷ್ಟೇ. ನೀವು ರೀಸೆಂಟ್ ಆಗಿ ಬಿಟ್ಟು ಕುದುರೆ ಹಬ್ಬ ಫಿಲಮ್, ಶಾರ್ಟ್ ಫಿಲಮ್ ತೆಗ್ದಿದ್ರಲ್ಲ, ಅದು ಸುಮಾರು ಜನ ಹೇಳ್ತಿದ್ರೆ ಅದು ಅರ್ಥ ಇಲ್ಲ ಅಂತ, ಅದು ಹೆಂಗೆ ಅಂತ ಹೇಳ್ಬೋದಾ? ಕುದುರೆ ಹಬ್ಬ ಅಂದ್ರೆ ಅದು ನೀವು ಮೂವಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ತನಕನು ಡೈಲಾಗ್ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ರೆ ಆ ಸ್ಟೋರಿ ನಿಮಗೆ ಅರ್ಥ ಆಗ್ತದೆ. ನಾನು ಕುದುರೆ ಹಬ್ಬದಲ್ಲಿ ಎಲ್ಲೂ ಮೂವಿ ಓಡಿಸಿಲ್ಲ, ಸ್ಕ್ರೀನ್ ಪ್ಲೇ ಹಾಕಿಬಿಟ್ಟು ಸುಮ್ಮನೆ ಟೈಮ್ ಪಾಸ್ ಮಾಡಿಸಿರ್ಲಿಲ್ಲ ಎಲ್ಲೂ. ಹೊರಲಾಗಿ ಅದೇ ಸ್ಟಾರ್ಟಿಂಗ್ ಲಾಸ್ಟ್ ತನಕ ಡೈಲಾಗ್ ಅಬ್ಸರ್ವ್ ಮಾಡ್ಬೇಕು. ಸಿನಿಮಾದಲ್ಲಿ ಡೈಲಾಗ್ ಅಬ್ಸರ್ವ್ ಮಾಡ್ರೆ ಈ ಕೊಡಗಿನ ಈ ಕುಂಡೆ ಹಬ್ಬ ಅಂತ ಹೇಳ್ತೀವಿ ನಾವು, ಇಲ್ಲಿ ಲೋಕಲ್ಸ್ ಎಲ್ಲ ಕುಂಡೆಕಳಿ ಅಂತ ಹೇಳ್ತೀವಿ. ಅದು ಕನ್ನಡದಲ್ಲಿ ಕುದುರೆ ಹಬ್ಬ ಅಂತ ಬರ್ತದೆ. ಸೊ ಅದು ಲಾಸ್ಟ್ ಇಯರ್ ನಾನು ಕುದುರೆ ಅಲ್ಲಿ ಹೋಗಿದ್ದೆ ಫೆಸ್ಟಿವಲ್ಗೆ. ಅದು ನೋಡಿದ್ರೆ ಸಖತ್ ಇಂಟ್ರೆಸ್ಟಿಂಗ್ ಅನಿಸ್ತು. ಈಗ ನಾವು ಕೊಡಗಲ್ಲಿ ಇರೋದಲ್ಲ, ಆಗ ಅದ್ರ ಬಗ್ಗೆ ಮೂವಿ ಮಾಡುವ ಅಂತೆಲ್ಲ ಅನಿಸಿತ್ತು. ಸೊ ಅದ್ರ ಬಗ್ಗೆ ಕಂಟೆಂಟ್ ತೆಗೆದು ಮಾಡಿದಾಗ ಒಂದು ಒಳ್ಳೆ ಸ್ಟೋರಿ ಸಿಗ್ತಾಳ ಅಂತೇಳಿ ಮಾಡಿದ್ದು. ಅದು ಚೆನ್ನಾಗಿ ಬಂತು. ಆಮೇಲೆ ಇವನು ಅದ್ರ ಸಪ್ಪಳ ಸುತ್ತಕೊಂಡಿರ್ತಾರಲ್ಲ, ಅದೊಂದು ಕುತ್ತಿತ್ತು ಇವರಿಗೆ. ಅದ್ರದ್ದು ಏನು ಕಾಡಲ್ಲಿ ಸೊಳ್ಳೆಲ್ಲ ತುಂಬಾ ಎಫರ್ಟ್ ಹಾಕಿ ಅದು ಬರೋದ್ರು, ಅದರ ಮಧ್ಯದಲ್ಲಿ ಮಳೆ ಬೇರೆ ಬರಕ್ಕೆ ಶುರು ಆಯ್ತು. ನೀವು ಅದ್ರಲ್ಲಿ ಭದ್ರಕಾಳಿದ ಸೀನ್ ಬರತ್ತೆ, ಬೇಕಾದ್ರೆ ನೋಡ್ಬೋದು. ಸ್ವಲ್ಪ ಮಳೆ ಬರ್ತಾ ಇರುತ್ತೆ. ಅವ್ ಲಾಸ್ಟಿಗೆ ಏನಾಯ್ತು, ಶೂಟಿಂಗ್ ಮಾಡ್ಬೇಕೆಲ್ಲ ರೆಡಿ ಆಯ್ತು, ಒಂದು ಟೇಕ್ ಹೋಗೋಣ ಅಂತೇಳಿ ಹೋಗಿದ್ದು. ಅಷ್ಟೊತ್ತಿಗೆ ಮಳೆ ಬಂತು, ಒಳ್ಳೆ ಮಳೆ ಹೊಡಿತು. ಈಗ ನಮ್ದು ಡ್ರೆಸ್ ಇದೆಲ್ಲ ಅಲ್ಲೇ ಇದೆ. ನಾನು ಒಂದೇ ಒಂದು ರೈನ್ ಕೊಟ್ಟು ತಗೊಂಡ್ಬಂದಿದ್ದೀನಿ. ಅದೇ ಇರತ್ತಿಗೆ ಮಳೆ ಹೊಡಿತಿದೆ. ನಾನು ಅಯ್ಯಪ್ಪನ ಕಾಸ್ಟ್ಯೂಮ್ ಅಲ್ಲಿ ಇದ್ದೀನಿ, ಹುಡುಗರೆಲ್ಲ ಕಾಡು ಮನುಷ್ಯರದ ಕಾಸ್ಟ್ಯೂಮ್ ಅಲ್ಲಿ ಇದ್ದಾರೆ. ನಮಗೆ ಅದು ಹಾಕೊಂಡು ಓಡಕ್ಕೂ ಆಯ್ತಿಲ್ಲ, ಫುಲ್ಲು ಕಾಡಲ್ಲ, ಮಳೆ ಬೇರೆ ಹೊಡಿತಿದೆ. ಅಷ್ಟರಲ್ಲೇ ಏನ್ ಮಾಡ್ತೀವಿ, ಜರ್ಕಿನ್ ತಗ ಬಂದಿದ್ದಲ್ಲ ರೈನ್ ಕೋಟ್, ಅದನ್ನ ಫುಲ್ ಇದು ಮಾಡಿಬಿಟ್ಟು ಕಾಸ್ಟ್ಯೂಮ್, ಅದು ನೆಕ್ಲೆಸ್ ಅಂತ ಐಟಮ್ಸ್ ಎಲ್ಲ ಇತ್ತು. ಅದು ಮತ್ತೆ ಬ್ಯಾಗ್ ಇತ್ತು, ಗಿಂಬಲ್, ಮೊಬೈಲ್ಸ್ ಎಲ್ಲ ಇತ್ತು. ಎಲ್ಲ ಅದ್ರ ಮೇಲೆ ಹಾಕಿಬಿಟ್ಟು ಅದೆಲ್ಲ ಸುತ್ತಿಬಿಟ್ಟು ಶಬರಿಮಲೆಗೆ ಹೆಂಗೆ ಹೋಯ್ತಾರೆ ಹಂಗೆ ತಗೊಬಂದು ಮಳೆಯಲ್ಲಿ ಹಿಂಗೆ ನಿಂತ್ಕೊಂಡಿದ್ದೀನಿ ನಾನು. ಅದು ಮಾತ್ರ ನಂದು ಮರಿಲಿಕ್ಕೆ ಆಗೋದಿಲ್ಲ. ತುಂಬಾ ಕಷ್ಟಪಟ್ಟಿದ್ದು ಅಂತ ಹೇಳಿದ್ರೆ ಕುದುರೆ ಹಬ್ಬ ಮಾಡ್ಲಿಕ್ಕೇನೆ. ಅದು ತುಂಬಾ ಕಷ್ಟಪಟ್ಟಿದ್ದೀವಿ. 2-3 ದಿನ ಪೋಸ್ಟ್ಪೋನ್ ಆಗಿತ್ತು. ನಾವು ಆ ಸಪ್ಪನೆಲ್ಲ ಹಲಸಿನಕಾಯ್ದು ಸಪ್ಪೆಲ್ಲ ಕಟ್ಟದ ಸೊಂಟೆ ಕಟ್ಟದೆಲ್ಲ ರೆಡಿ ಮಾಡಬೇಕು ಹಿಂದಿನ ದಿವಸನೇ. ಅದು ಮಾಡಿ ಆಗತ್ತಿಗೆ ಏನೋ ಕಾರಣಾಂತರದಿಂದ ಒಂದು ದಿವಸ ಅಲ್ದಿದ್ದೀವಿ ಆ ಊರಲ್ಲಿ. ದೇವ್ರೆ, ಸಪ್ಪನ ಫಸ್ಟ್ 2-3ನೇ ಸಲಿಗೆ ಅದು ಓಕೆ ಆಗಿರೋದು. ಒಂದು ಫಸ್ಟ್ ಸತಿ ಅದು ತೆಗ್ದ್ವಿ, ಸಪ್ಪಲ ಕರೆದು ಸೊಂಟೆಗೆ ಕಟ್ಟೋದಕ್ಕೆಲ್ಲ ಎಲ್ಲರದ್ದು ಅಳತೆಗೆ ರೆಡಿ ಮಾಡಿದ್ವಿ. ನೆಕ್ಸ್ಟ್ ದಿನ ಫೋನ್ ಬರೋದು ಶೂಟಿಂಗ್ ಕ್ಯಾನ್ಸಲ್ ಅಂತ, ಆ ಸ್ಪಾಟ್ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳ್ಬಿಟ್ಟು ಇನ್ನೊಂದ್ಸಲ ಆಗತ್ತೆ, ಇನ್ನೊಂದ್ಸಲ ಹಂಗೇನೆ. ಸೊ ಹಿಂಗೆಲ್ಲ ತುಂಬಾ ಕಷ್ಟಪಟ್ಟಿದ್ದು. ಕುದುರೆ ಹಬ್ಬ ಸಖತ್ ಕಷ್ಟಪಟ್ಟಿದ್ವಿ. ಜನರಿಗೆ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ಚೆನ್ನಾಗಿ ಡೈಲಾಗ್ ಅಬ್ಸರ್ವ್ ಮಾಡಿದ್ರೆ ಸಾಕು, ಕುದುರೆ ಹಬ್ಬ ನೀಟಾಗಿ ಅರ್ಥ ಆಗ್ತದೆ. ಸೊ ಅದು ಕುದುರೆ ಹಬ್ಬ ಒಳ್ಳೆ ಚೆನ್ನಾಗಿತ್ತು.
ನೀವು ಸುಮಾರು ಈಗ ಶಾರ್ಟ್ ಮೂವೀಸ್ ಎಲ್ಲ ತೆಗಿತಿದ್ದೀರಲ್ಲ, ಆಗ ಡೈರೆಕ್ಟರ್ದು ಕೆಲಸದ ಬಗ್ಗೆ ನಿಮಗೆ ಏನು ಅನಿಸ್ತದೆ? ಡೈರೆಕ್ಟ್ರದ್ದು ವರ್ಕ್ ಬಗ್ಗೆ ಹೇಳೋದಾದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಈ 3 ಜನದ ಕೆಲಸ ಒಬ್ಬನೇ ಮಾಡಿದ್ರೆ ಅವ್ನು ಡೈರೆಕ್ಟರ್ ಅಂತ ಅನಿಸ್ತದೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಡೈರೆಕ್ಟ್ರಿಂದ ಇದು ಬರ್ತದೆ. ಈಗ ನೀವು ಉದಾಹರಣೆ ನೋಡಿ, ಬ್ರಹ್ಮ ಅಂದ್ರೆ ಸೃಷ್ಟಿ ಮಾಡ್ತಾರೆ, ವಿಷ್ಣು ಕಾಪಾಡ್ತಾರೆ, ಶಿವ ಎಲ್ಲ ಸರ್ವನಾಶ ಮಾಡ್ತಾರೆ ಅಂತ ಇದೆ. ಈ ಸಿನಿಮಾದಲ್ಲಿ ನೀವು ಬಿಗಿನಿಂಗ್ ನೋಡಬೇಕು. ಆ ಸಿನಿಮಾದಲ್ಲಿ ಕತೆ ಬರೀತಾನೆ, ಅದನ್ನೆಲ್ಲ ಹೇಗೆ ಒಂದು ಕ್ಯಾರೆಕ್ಟರ್ ಹೇಗಿರ್ಬೇಕಂತ ನೋಡ್ತಾನೆ, ಆ ಕ್ಯಾರೆಕ್ಟರ್ನ ಹೇಗೆ ಸೇವ್ ಮಾಡಬೇಕು, ಆ ಕ್ಯಾರೆಕ್ಟರ್ನ ಎಲ್ಲೆಲ್ಲ ತಗೊಂಡು ಹೋಗ್ಬೇಕು ಅನ್ನೋದು ನೋಡ್ತಾನೆ, ಆ ಕ್ಯಾರೆಕ್ಟರ್ನ ಹೇಗೆ ಎಂಡ್ ಮಾಡೋದು ಅಂತ ನೋಡ್ತಾನೆ. ಸೊ ಈ 3 ಕೆಲಸ ಅದು 3 ದೇವರು ಮಾಡ್ತಾರೆ, ಒಬ್ಬನೇ ಡೈರೆಕ್ಟರ್ ನಿಂತು ಮಾಡ್ತಾನೆ. ಸೊ ಅದು ನನಗೆ ವರ್ಕ್ ಅಂತ ಹೇಳಿದ್ರೆ ಅದೇ ನನ್ನ ಅಭಿಪ್ರಾಯ. ಡೈರೆಕ್ಷನ್ ಬಗ್ಗೆ ನನ್ನ ಅಭಿಪ್ರಾಯ. ಮಿಸ್ಟರ್ ಗುರು ಅವರೇ, ಅದೇ ಆ ನಿಮ್ಮ ಡೈರೆಕ್ಟರ್ ಬಗ್ಗೆ ಏನಾದ್ರು ಒಂದು ಹೇಳ್ಬೋದಾ? ನಂದು ಬಗ್ಗೆ ಇವರ ಬಗ್ಗೆ ಅಂತ ಹೇಳಿದ್ರೆ ನೀವು ಸೈಕೋ, ಆದ್ರೆ ಡೈರೆಕ್ಷನ್ ಮಾಡುವಾಗ ಒಂದು ನಾರ್ಮಲ್ ಆಗಿ ಇರ್ತಾನೆ. ಅವನಿಗೆ ಸಿಟ್ಟು ಬರೋದು ಮಾತ್ರ ಅವನಿಗೆ ಒಂದು ದರ್ಶನ ಬರ್ತದೆ, ಪಕ್ಕದಲ್ಲಿ ಎಲ್ಲ ಕಾಯ್ತಿದ್ರೆ ಮತ್ತೆ ಖುಷಿ ಇರ್ತದೆ ನನಗೆ. ಅವನು ಫಿಲಮ್ ತೆಗಿತಿದ್ದ ಒಂದು ಜೋಶಲ್ಲಿ ಇರ್ತಾನೆ, ಅದು ಖುಷಿ ಆಗುತ್ತೆ. ಕರೆಕ್ಟ್ ಟೈಮಿಗೆ ಊಟ ಕೊಡ್ತಾರ, ಊಟ ಕೊಡ್ತಾರೆ, ಊಟದ ನಾನೇ ಹೇಳ್ತೀನಿ, ಇವಾಗ ಅವ್ರ ಜೊತೆ ಅವರೇ ಹೇಳ್ತಾರೆ. ಊಟ ಕೊಡ್ತಾರೆ, 2 ಪರ್ಟ ಒಬ್ಬನಿಗೆ ಸಾಕಾಗೋದಿಲ್ಲ. ಎಲ್ಲ ಬಜೆಟ್ ಮೇಲೆ ಡಿಪೆಂಡ್. ಮಿಸ್ಟರ್ ಗರ್ಬಿ, ಈಗ ಪ್ರೆಸೆಂಟ್ ಕಾಲೇಜ್ ಲೈಫ್ ಅಲ್ಲಿ ಹೆಂಗೆ ಹೋಯ್ತು ಉಂಟು? ಪ್ರೆಸೆಂಟ್ ಮಾತ್ರ ಹೋಯ್ತು. 15 ದಿನ ಟೋಟಲ್ ಬಂದಿರೋದು. ಕಾರಣ ಇರ್ತದೆ ಈಗ ನಮ್ದೇನಪ್ಪ ಕ್ವಶನ್? ಒಪಿನಿಯನ್ ಹೇಳಿ ನಿಮ್ಮ ತಂಡ ಮತ್ತೆ ಒಟ್ಟಿಗಿರುವಾಗ. ಒಟ್ಟಿಗೆ ಎಲ್ಲ ಜಾಲಿ ಜಾಲಿ. ನಾನು ಎಂತ ಕಾಲೇಜಲ್ಲಿ ಆಮೇಲೆ ಈ ಥರ ಫಿಲ್ಮ್ ವರ್ಕಿಗೆ ಮಾತ್ರ ಒಟ್ಟಿಗೆ ಇರ್ತೀನಿ ಇವ್ರ ಜೊತೆ ಎಲ್ಲ. ಆಮೇಲೆ ಫಂಕ್ಷನ್ ಅಂಥದ್ದು ಇಂಥದ್ದೆಲ್ಲ ಕಡಿಮೆ ಹೋಗೋದು ಹೊರಗಡೆ. ಆ ಒಂದು ಟೈಮಲ್ಲಿ ಸ್ವಲ್ಪ ಟೈಮ್ ಕೊಡ್ಬೇಕು ಹುಡುಗರಿಗೆ ಅಷ್ಟೇ. ಮತ್ತೆ ರಾತ್ರಿ ಎಲ್ಲ ಬರುವಾಗ ಎಷ್ಟು ಗಂಟೆ ಆಯ್ತದೆ? ಬರೀ ಓದದ ಇಲ್ಲ ಫಿಲಮ್ ಬಗ್ಗೆ ಬರೀ ಫಿಲಮ ಇಲ್ಲ ಓದೋದು ಅಂತ ಹೇಳ್ಬೇಕು. ಕಾಲೇಜ್ ಲೈಫ್ ಅಷ್ಟೇ. ಕಾಲೇಜು ಚೆನ್ನಾಗಿದೆ ಅಂದ್ರೆ ನಾವೆಲ್ಲ ಹುಡುಗರು ಇರೋದಂತ ಹೇಳಿದ್ರೆ ಚೆನ್ನಾಗಿರ್ತದೆ ಕಾಲೇಜ್ ಲೈಫ್ ಎಲ್ಲ. ಮತ್ತೆ 2-3 ಲವ್ ಎಲ್ಲ ಮಾಡಿದ್ದಾನೆ. ಕಾಲೇಜ್ ಹೆಂಗೆ ಬರೋದು, ಹೊರಗೆ ನೋಡ್ಬೇಕು, ಒಳಗೆ ನೋಡ್ಬೇಕು, ನಮಗೆ ಇನ್ವೆಸ್ಟ್ ಮಾಡ್ಬೇಕು, ಅವರಿಗೆ ಇನ್ವೆಸ್ಟ್ ಮಾಡ್ಬೇಕು. ಬಜೆಟ್ ಲೋ ಎಲ್ಲ ಆಯ್ತದೆ. ಬಜೆಟ್ ಲೋ ಎಲ್ಲ ಆಯ್ತದೆ. ನಾವು ಪಾಪದವರು ಅಡ್ಜಸ್ಟ್ ಮಾಡ್ಬೇಕು. ಹೇಳ್ತಾರ ಮಿಸ್ಟರ್ ಗುರುವರಿಗೆ 2 ಪೋರ್ಟ ಕೊಟ್ಟಂಗೆ ಅಲ್ಲ ಹಾಗೆ. ಅವರು DOP ಬಂದಿದ್ರೆ ಆಯ್ತಿತ್ತು, ಸಂದೇಶ್. ಅವನು ಇನ್ನು ಸ್ವಲ್ಪ ಚೆನ್ನಾಗಿ ಒಂದು ಇದೆಲ್ಲ ಹೇಳ್ಬೋದಿತ್ತು. ಎಲ್ಲ ಟ್ಯಾಲೆಂಟೆಡ್ ಅವನು ಸರ್. ನಿನಗೇನಾದ್ರು ಕೇಳಿದ್ರು? ಮತ್ತೆ ಫಿಲಮ್ ಇಂಡಸ್ಟ್ರಿಯಲ್ಲಿ ನಿಮ್ಮ ಫೇವರೇಟ್ ಆಕ್ಟರ್ಸ್ ಯಾರು? ಸ್ಯಾಂಡಲ್ವುಡ್ ಅಥವಾ ಎಲ್ಲ ಎಲ್ಲ ನಮ್ಮ ಕನ್ನಡದವ್ರೆ. ತುಂಬ ಸ್ಪೆಷಲ್ ನನಗೆ ಶಂಕರ್ ನಾಗ್ ಸರ್, ಆಮೇಲೆ ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ, ರಾಜು ಶೆಟ್ಟಿ ಎಲ್ಲ ಶೆಟ್ರೆ. ಉಪ್ಪಿದಾದ ಡಿ ಬಾಸ್ ಏನ್ರಿ ಬಿಡಿಯಾ? ಇಲ್ಲಿ ಯಾರು ರೊಮ್ಯಾಂಟಿಕ್ ಮತ್ತೆ ಲವರ್ ಬಾಯ್ಸ್? ಡೈರೆಕ್ಟ್ರು ನಾವು
ಹೀರೋಯಿನ್ ಹುಡುಗರು ಮಾತ್ರ ನಾವು. ಹುಡುಗರು ಮಾತ್ರ. ಮತ್ತೆ ನಿಮ್ಗೆ ಇಷ್ಟವಾದ ಮೂವೀಸ್ ಎಲ್ಲ ಯಾವುದು? ಎಲ್ಲಾನು ಇಷ್ಟನೇ. ಆದ್ರೆ ತಮಿಳ್ ಮೂವಿ ಸೂರ್ಯನೇ ಕೊಟ್ಟು ಅಂತ ಅದು ಸಖತ್ತಾಗಿದೆ. ನನಗೆ ತುಂಬ ಇಷ್ಟ. ಒಬ್ರು ಕಷ್ಟ ಪಡ್ತಿದ್ದಾನೆ, ಅವನು ಮೇಲ್ ಬರ್ಲಿಕ್ಕೆ ಏನೆಲ್ಲ ಮಾಡ್ತಾನೆ ಅನ್ನೋದು ಸಖತ್ತಾಗಿ ಇದು ತೋರಿಸ್ತಾರೆ. ಎಲ್ಲ ಯಂಗ್ಸ್ಟರ್ ನೋಡುವಂಥ ಮೂವಿ ಅದು. ನಮ್ಮ ಹುಡುಗರೆಲ್ಲ ಪಬ್ಜಿ ಫ್ರೀ ಫೈರ್ ಅದೇ ಇದು ಅಂತಾನೆ ಇರ್ತಾರೆ. ಅಂಥ ಸಿನಿಮಾ ನೋಡಿದ್ರೆ ಸ್ವಲ್ಪ ಹುಮ್ಮಸ್ ಬರುತ್ತೆ. ನಂಗೆ ಎವರ್ ಗ್ರೀನ್ ಅದು ನಂದು ಫೇವ್ರೆಟ್. ನಿಮ್ಮ ಮಾತೃಭಾಷೆ? ಮಾತೃಭಾಷೆ ಕನ್ನಡ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಇದ್ಯಾವುದು ಮಧ್ಯದಲ್ಲಿ ಜಿಂಕೆ 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 ತರ? ಜಿಂಕೆ ಜಿಂಕೆ ರಿಷಬ್ ಶೆಟ್ಟಿ ಅವ್ರದ್ದು ಹೀರೋ ಮೂವಿದು. ಅದರಲ್ಲಿ ಅವರು ಶೂಟಿಂಗ್ ಮಾಡೋದು ಲಾಸ್ಟ್ ಕ್ಲಿಪ್ ಹಾಕ್ತಾರಲ್ವಾ, ಅದರಲ್ಲಿ ಇತ್ತು ಶೂಟಿಂಗ್ ಮಾಡ್ತಿರೋದಿಗೆ ಜಿಂಕೆ 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 ತರ. ಒಳ್ಳೆ ಇನ್ಸ್ಪಿರೇಷನ್ ಅಲ್ಲ ನಿಮಗೆ? ಸಕ್ಕತ್ತು. ಹಿಂಗೆ ನಿಮ್ಮ ಕಮೆಂಟ್ಸ್ ಮತ್ತೆ